ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರೆಂಟ್ ಇನ್ಫ್ಲೂಯೆನ್ಸರ್ಸ್ ಗಳು ಕ್ರಿಯೇಟರ್ಸ್ ಗಳು ಯಾವ ರೇಂಜಿಗೆ ಆವರೇಜ್ ಮೆಂಟಾಲಿಟಿ ಅಥವಾ ಮೈಂಡ್ ಸೆಟ್ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಸೊ ಕೆಲವೊಬ್ರು ಕಾರಲ್ಲಿ ಕುತ್ಕೊಂಡು ಕಾರ್ ತಗೊಳ್ಳೋದೇ ಅವರ ಅಂತ ಹೇಳ್ತಾರೆ. ಇನ್ ಕೆಲವರು ಬರೇ ಶೋಕಿ ಮಾಡ್ಕೊಂಡು ಲೈಫ್ ಸ್ಟೈಲ್ ತೋರ್ಸೋದೇ ಅವರ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಯಾರು ಕೂಡ ಮೇನ್ ಪಾಯಿಂಟ್ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಅಂದ್ರೆ ಪಾತ್ ಇಂಪಾರ್ಟೆಂಟ್ ಆಗಲ್ವಾ, ಡೈರೆಕ್ಷನ್ಸ್ ಇಂಪಾರ್ಟೆಂಟ್ ಆಗಲ್ವಾ? ಬರೇ ಅವರ ಅಂದ್ರೆ ಕಾರಲ್ಲಿ ಓಡಾಡೋದವ್ರನ. ಈಗ ನಿಮಗೆ 2 ಲಕ್ಷಕ್ಕೂ ಕಾರ್ ಸಿಗತ್ತೆ, 1 ಲಕ್ಷಕ್ಕೂ ಕಾರ್ ಸಿಗತ್ತೆ. ಈಗ ಒಂದು ಲೋನ್ ಮಾಡಿದ್ರೆ ಒಂದ್ ಸಾಲ ತಕೊಂಡ್ರೆ ಯಾರು ಬೇಕಾದ್ರೂ ಕಾರ್ ತಗೋಬಹುದು, ದೊಡ್ಡ ವಿಷಯ ಅಲ್ಲ. ಅದು ಅವರ ಅಲ್ಲ, ಆಯ್ತಾ? ಅವರ ಏನು ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮಿಂದ ಹೆಸರು ಬರ್ಬೇಕು, ನಿಮ್ಮಿಂದ ಗೌರವ ಬರ್ಬೇಕು, ಆಯ್ತಾ? ಒಂದು ಒಳ್ಳೆ ಓದಿ, ಒಂದು ಒಳ್ಳೆ ರ್ಯಾಂಕ್ ತೆಗೆದು, ಒಳ್ಳೆ ಜಾಬ್ ಹಿಡಿದು, ಅಥವಾ ನೀವು ಒಂದು ಒಳ್ಳೆ ಸಾಧನೆ ಮಾಡಿ ಅವ್ರನ್ನ ಗೌರವಿಸ್ಬೇಕು. ಅದು ಅವರು ಎಂತ ಮಕ್ಕಳಿಗೆ ಜನ್ಮ ಕೊಟ್ಟನಪ್ಪ ಅಂತ ಖುಷಿ ಆಗ್ಬೇಕು. ಅದನ್ನ ಹೇಳ್ಕೊಡ್ರು ಅಂದ್ರೆ, ಯಾಕಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಮಾಡಿರಲ್ಲ, ಆಯ್ತಾ? ಅವ್ರು ಸುಮ್ನೆ ಬಂದ್ಬಿಟ್ಟು 10 ಸೆಕೆಂಡ್ ಮೋಟಿವೇಶನ್ ಪುಂಗದೆ ಅವ್ರ ಕೆಲಸ ಇಲ್ಲ. ಲೈಫ್ ಸ್ಟೈಲ್ ತೋರಿಸ್ಬಿಡೋದು, ಕಾರು ಚೈನು ತೋರಿಸ್ಬಿಟ್ರೆ ಅದನ್ನೇ ಸಕ್ಸಸ್ ಅಂತ ಜನಕ್ಕೆ ಕನ್ವೆ ಮಾಡ್ತಾರೆ. ಬಟ್ ಅದಕ್ಕಿಂತ ಸಕ್ಸಸ್ ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್, ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಪ್ರೋಗ್ರೆಸ್, ನಿಮ್ಮ ಏನಂತಲ್ಲ ಗ್ರೋತ್, ಆಯ್ತಾ? ಬರೀ ದುಡ್ಡು ಮಾಡೋದೇ ಗ್ರೋತ್ ಆದ್ರೆ ಐ ಡೋಂಟ್ ನೋ ವಾಟ್ ಮೆಂಟಾಲಿಟಿ ದೇ ಆರ್ ಕಮಿಂಗ್ ಫ್ರಮ್. ದುಡ್ಡು ಮಾಡ್ಬೇಕಪ್ಪ, ಒಳ್ಳೆ ರೀತಿಯಿಂದ ಮಾಡ್ಬೇಕು. ಈಗ ಅವನು ಸ್ಕ್ಯಾಮ್ ಮಾಡಿ ತಲೆ ಹೊಡೆದು ಅಥವಾ ಏನೋ ಸುಳ್ಳು ಹೇಳಿ ಏನೋ ಒಂದು ಮೋಸ ಮಾಡಿ ದುಡ್ಡು ಮಾಡ್ಕೊಂಡು ಅದನ್ನ ಕಾರ್ ತಗೊಂಡು ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ರೆ ಅವ್ರ ಆಗ್ಬಿಡತ್ತಾ? ಅವ್ರ ಅಪ್ಪ ಅಮ್ಮ ನಿಜವಾಗ್ಲೂ ಗೊತ್ತಾದ್ರೆ ನನ್ನ ಮಗ ಮೋಸ ಮಾಡಿ ಏನೋ BMW ಕಾರ್ ತಗೊಂಡಿದ್ದಾನೆ, ಆಡಿ ಕಾರ್ ತಗೊಂಡಿದ್ದಾನೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತಾರಾ? ಯೋಚನೆ ಮಾಡಿ. ನಿಮ್ದು ಮಾತು, ಎಥಿಕ್ಸ್, ಪ್ರಿನ್ಸಿಪಲ್ಸ್ ನೆಕ್ಸ್ಟ್ ಲೆವೆಲ್ ಇರಬೇಕು. ಏನೋ ಹೇಳ್ತಾ ಇದೀನಿ ಅಂದ್ರೆ ಇನ್ನೊಬ್ಬನಿಗೆ ಅದು ರಿಯಲ್ ಅಂತ ಅನ್ಸ್ಬೇಕು. ರಿಯಾಲಿಟಿಗೆ ಹತ್ರ ಇರಿ. ಸುಮ್ನೆ ಏನೋ ನಂದು ಒಂದು ಮೈಕ್ ಇದೆ, ನಂದು ಒಂದು ವಿಡಿಯೋ ಇದೆ, ನಂದು ಒಂದು ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟು ನಮ್ಮ ಜನರ ಮೈಂಡ್ ಸೆಟ್ ನ ಹಾಳು ಮಾಡ್ಬೇಡಿ.